ಎಲ್ಲಿಂದ ಹೇಳ್ಬೇಕು, ಏನು ಹೇಳ್ಬೇಕು ಗೊತ್ತಿಲ್ಲ. ಈ ಪೂರ್ತಿ 1 ವರ್ಷ ತುಂಬಾ ಹಾಳು ಮಾಡ್ಬಿಡ್ತು ತಲೆ. ಯಾರು ಅರ್ಥ ಮಾಡ್ಕೊಂಡು ಎಲ್ಲರೂ ಬೆನ್ನಿಂದ ಮಾತಾಡ್ತಾರೆ. ಮುಂದೆ ಎಲ್ಲ ಕೇಳಿಸ್ಕೊಂತಾರೆ, ಹಿಂದೆ ಹೋಗ್ಬಿಟ್ಟು ನಾಟಕ ನಾಡ್ತಾ ಇರೋದು ಏನೂ ಆಗಿಲ್ಲ. ಒಂದು ವರ್ಷದಿಂದ ತುಂಬಾ ಅನ್ನಿಸ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರ ಹತ್ರ. ವಾಪಸ್ ಏನೇ ಹೇಳಕ್ ಹೋದ್ರು ಆ ಕಾನ್ವರ್ಸೇಷನ್ ವಿನ್ ಆಗಬೇಕು ಅಂದ್ರೆ ನನ್ನ ಪರ್ಸನಲ್ ವಿಷಯ ಬಂದ್ಬಿಡ್ತಾರೆ. ತುಂಬಾ ತುಂಬಾ ನಮ್ದವ್ರೆ. ಇವನು ಆಡೋದಿಲ್ಲ ನಾಟಕ, ಕೆಟ್ಟದಾಗ ಮಾತಾಡೋದು, ಅಸಹ್ಯವಾಗಿ ಮಾಡೋದು, ಆಡ್ಕೊಳೋದು, ಎಲ್ರ ಮುಂದೆ ಕ್ಲಾಸಲ್ಲಿ ಆಡ್ಕೊಳೋದು. It's all because just you left me. I'm sorry ಅಪ್ಪ, I'm sorry ಅಮ್ಮ. ಚಿನ್ನಿನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಪ್ರಯತ್ನ ಪಟ್ಟೆ. I tried. I can't take this anymore. I don't want to blame anyone. ಸಾಕು, 1 ವರ್ಷ ನಾನು ಕಷ್ಟಪಟ್ಟಿದ್ದೆ ಸಾಕು. ನಾನು ಹೋದ್ಮೇಲೆ ನಾನು ಯಾರನ್ನೋ ಬ್ಲೇಮ್ ಮಾಡಿ ಅವ್ರ ತಲೆಗೊಂದಿದ್ದ ಕತೆ ಕಟ್ಟಿ ನಮ್ಮಪ್ಪನ ನೆಮ್ಮದಿ ನನಗೆ ಹಾಳು ಮಾಡಕ್ಕೆ ಇಷ್ಟ ಇಲ್ಲ. ಮುಂದೆ ಒಂದು ಕೇಳ್ಕೊಂತೀನಿ, ನನ್ನನ್ನು ಕಳಿಸ್ಕೊಡ್ಬೇಗ. ನನ್ನ ರುದ್ರಾಕ್ಷಿ ಈ ರಿಂಗು ತೆಗಿಬೇಡಿ ದಯವಿಟ್ಟು. ನಾನೊಂದು ಹುಡುಗಿಗೋಸ್ಕರ ಸಾಯ್ತಾ ಇಲ್ಲ. ಐ ಆಮ್ ಡನ್. ಜನರು ಮಾತಾಡೋದು, ಆಡ್ಕೊಳೋದು, ಒಂದೇ ಒಂದು ಕೇಳ್ಕೊಂತೀನಿ,
ನಿಮ್ಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬೇಡಿ. ಗೊತ್ತಾಯ್ತಲ್ಲ, ಒಳ್ಳೆ ಹುಡುಗ ಸರ್, ಕ್ಲೀನಾಗಿ ಓದ್ಕೊಂಡಿದ್ದ, ಚೆನ್ನಾಗಿದ್ದ, ಟಾಪರಾಗೆ ಇದ್ದ, ಎಲ್ಲನೂ ಕ್ಲೀನಾಗಿ ಹೋಗಿ ಕೇಳಿದಾಗೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ಕೊಂಡು ಬರ್ತಿದ್ದೆ. ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ. ಇದಕ್ಕಿದ್ದಂಗೆ ಈ ಥರ ಆಗಿದೆ, ಏಕಾಯ್ತು ಏನೊಂದು ಒಂದು ಗೊತ್ತಿಲ್ಲ ಸರ್ ನಮಗೆ. ಅಂದರೆ ಯಾವಾಗ ಮನೆಗೆ ಬಂದಾಗ ನಿಮ್ಮನ್ನೆಲ್ಲ ಮಾತಾಡ್ಸೋದಂತಲ್ಲ, ಚೆನ್ನಾಗೇ ಮಾತಾಡಿದ್ದಾನೆ. ಬಂದ ಬೆಳಿಗ್ಗೆ ಮನಗಿದ್ದ, ನಾನೇ ಕೇಳಿದೆ ಯಾಕಪ್ಪ ಹುಷಾರಿಲ್ವಾ, ಹಾಸ್ಪಿಟ್ಲ್ ಇಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡಿದರೆ ನಾನು ಕ್ಲಿಯರ್ ಆಯ್ತೀನಿ ಅನ್ನೋದು ನಾನು ಹೊರಟೋದೆ. ಅಲ್ಲಿಂದ ಬರೋದ್ರೊಳಗೆ ಈ ಥರ ಆಗೋದು. ಏನು ಕೆಲಸ ಮಾಡ್ತೀರಾ ಸರ್? ನಾನು ಕೂಲಿ ಕೆಲಸ ಸರ್, ಮೂಟೆ ಹೊತ್ಕೊಂಡು ಗೈಡ್ ಕೆಲಸ ಮಾಡ್ಕೊಂಡು ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಕೊಂಡು ಮೂಟೆಗೆ. ಇಷ್ಟೆಲ್ಲ ಇದ್ರು ನಿಮ್ಮ ಒಳ್ಳೆ ಕಾಲೇಜ್ ಟಾಪರು, ನಿಮ್ಮ ಮಗ ಒಳ್ಳೆ ಕಲಾವಿದ, ಏನು ಮಾಡ್ತಿದ್ರೆ ಅವ್ನ ಹಣೆ ಬರಲಿ ಏನೂ ಗೊತ್ತಿಲ್ಲ ಸರ್. ಇದಕ್ಕೆ ಯಾರೂ ಪ್ರಾಬ್ಲಮ್ ಇಲ್ಲ. ಅವ್ನು ಮಾಡ್ಕೊಂತದ್ದು ಇನ್ನೊಬ್ರು ಇದ್ದಾಗ ತಪ್ಪು ಮೆಸೇಜ್ ಹೋಗೋದು ಬೇಡ ಸರ್, ಹಂಗೆ ಮೆಸೇಜ್ ಹೋಗೋದು ಬೇಡ. ಅವ್ನ ಹಣೆ ಬರ ಮುಗ್ದಿತ್ತು, ನನಗೆ ಮೋಸ ಮಾಡಿ ಹೊರಟೋದ ಸರ್, ಅಷ್ಟೇ. ಮಗ ಮೋಸ ಮಾಡಿ ಹೊರಟೋಗ್ಬೇಕು ಅಷ್ಟೇ ಸರ್. ಈಗ ಕಾಲೇಜ್ಗೆಲ್ಲ ವಿಡಿಯೋ ಮಾಡಿ ಸಾಯೋದಕ್ಕೂ ಮುಂಚೆ ಕಾಲೇಜ್ಗೆಲ್ಲ ವಿಡಿಯೋ ಮಾಡಿ ಹಾಕಿದಾನಂತೆ, ಏನು ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಯಾವ ಥರ ಏನು ನಾನು ವಿಡಿಯೋ ನೋಡಿಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ. ಇದರಿಂದ ಯಾರಿಗೂ ತೊಂದರೆ, ಕಾಲೇಜ್ಗಾಗಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವರಿಂದ ನನ್ನ ಮಗನಿಂದಾಗ ಅವರಿಗೆ ಏನೋ ರೀತಿ ತೊಂದರೆ ಆಗೋದು ಬೇಡ ಸರ್. ಕಾಲೇಜ್ ಹೆಸರು ಹಾಳಾಗೋದು ಬೇಡ. ನನ್ನ ಮಗ ಮಾಡ್ಕೊಂತತ್ತಿಗೆ ನಾನೇ ಹೊಣೆ ಹಾಕ್ತೀನಿ, ಏನು ಮಾಡೋಕ್ಕಾಗಲ್ಲ. ಈಗ ನಿಮಗೆ ಗೊತ್ತಾದ ಮನೆ ಹೇಗೆ ಗೊತ್ತಾಯಿತು? ನಾನು ಕೆಲಸದಲ್ಲಿದ್ದೆ, ಆವಾಗ ಕ್ಲಾಸ್ ಟೀಚರ್ ಫೋನ್ ಮಾಡಿ ಈ ಥರ ಇದ್ದಿದೆ, ವಿಡಿಯೋ ಬಂದಿದೆ, ಬೇಗ ಹೋಗಿ ನೋಡಿ ಅಂದರು. ಅಲ್ಲಿ ಹೋಗಿ ನೋಡಿದ್ರೆ 2 ನಿಮಿಷ ಅಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಹಂಗೆ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಪಕ್ಕದಲ್ಲಿ BGS ಹಾಸ್ಪಿಟಲ್ ಡೋರ್ ಓಪನ್ ಮಾಡಿದ್ರೆ ಮಟ್ಟಿಗೆ ಹಾಕೊಂಡಿದ್ದೆ. ಏನರಲ್ಲಿ ಹಾಕೊಂಡಿದ್ದ ಸರ್? ಚಿಕ್ಕ ಮಗು ಆಟ ಆಡೋಕ್ಕೆ ಜೋಲಿ ಕಟ್ಟಿದ್ದು, ಜೋಲಿಗೆ ಹಾಕೊಂಡಿದ್ದೀನಿ ಸರ್. ಅರುಣ್ ಅಂತ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ನಾನು ಅವನಿಗೆ ಮ್ಯಾಥ್ಸ್ ಶಿಕ್ಷಕ ಆಗಿದ್ದೆ. ಇವತ್ತು 1:30 ಸುಮಾರಿಗೆ ಅವರ ತಂದೆ ನನಗೆ ಕಾಲ್ ಮಾಡಿದ್ರು, ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾನೆ, BGS ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ ಅಂತ. ಸೊ ನಾನು ಅಲ್ಲಿ BGS ಆಸ್ಪತ್ರೆಗೆ ಹೋದೆ. ಅಲ್ಲಿ ಅವನಿಗೆ ಹೆಸರು ಹಿಡಿದಿದ್ದ, ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದರು ಡಾಕ್ಟ್ರು. ಸೊ ಈ ವಿಷಯ ಏನು ಅಂತ ನಾನು ತಂದೆಯವ್ರ ಹತ್ರ ಕೇಳಿದಾಗ, ಈ ಥರ ಗ್ರೂಪ್ನಲ್ಲಿ ಅವನು ಏನೋ ಕಾಲೇಜ್ ವಿಚಾರವಾಗಿ ಮನನೊಂದು ಗ್ರೂಪ್ನಲ್ಲೆಲ್ಲ ತುಂಬ ವಿಡಿಯೋ ರೆಕಾರ್ಡ್ ಮಾಡಿ ಗ್ರೂಪ್ನಲ್ಲಿ ಹಾಕಿ, ಈ ಥರ ನನಗೆ ತುಂಬ ನೋವಾಗಿದೆ ಅಂತ, ಮನನೊಂದು ಕಾಲೇಜ್ ವಿಚಾರ ಏನು ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ, ಅವ್ರ ತಂದೆಯವ್ರಿಗೂ ಗೊತ್ತಿಲ್ಲ. ಗ್ರೂಪ್ನಲ್ಲಿ ಸುಮಾರು 11:50 ಏನೋ ಮೆಸೇಜ್ ಮಾಡಿದ್ದಾನೆ. ಕಾಲೇಜಲ್ಲಿ ಒಬ್ಬರು ಶಿಕ್ಷಕರು ಅದನ್ನು ನೋಡಿ ತಂದೆಯವ್ರಿಗೆ ಇಮಿಡಿಯೇಟ್ 12:30 ಸುಮಾರಿಗೆ ತಿಳಿಸಿದ್ದಾರೆ. ಅವರು ಒಂದು 10-15 ನಿಮಿಷದಲ್ಲಿ ಮನೆಗೆ ಹೋಗಿ ನೋಡಿದಾಗ ಡೋರ್ ಲಾಕ್ ಆಗಿದೆ. ಡೋರ್ನ ಹೊಡೆದು ಒಳಗಡೆ ಹೋದಾಗ ಅವನು ಹ್ಯಾಂಗ್ ಮಾಡಿಕೊಂಡ್ರ ಸ್ಥಿತಿಲಿದ್ದು ಅವನ್ನ ಇಮಿಡಿಯೇಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಉಳಿಸ್ಕೊಳ್ಳೋಕ್ಕೋಸ್ಕರ. ಆದರೂ ಜೀವ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಏನಂತ ವಿಡಿಯೋ ಮಾಡಿದ್ದೀನಿ ಸರ್ ಅದು? ಸರ್ ಅದು ಕಾಲೇಜಲ್ಲಿ ತುಂಬ ನನಗೇನೋ ನೋವಾಗಿದೆ, ಟೀಸ್ ಮಾಡ್ತಾರೆ, ಆಡ್ಕೊಳ್ತಾರೆ ಅಂತೆಲ್ಲ ವಿಡಿಯೋ ಮಾಡಿದ್ದಾರೆ. ಏನು ಕಾರಣಕ್ಕೆ ಏನು ಕಾರಣ ಅಂತ ಅದರಲ್ಲೇನೋ ಅವನು ಇದು ಮಾಡಿಲ್ಲ. ಚಿನ್ನನ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಅಮ್ಮ ಸಾರಿ ಅಂತ ಹೇಳ್ಬಿಟ್ಟು ಒಂದು ರೆಕಾರ್ಡ್ ಮಾಡಿ ಕಾಲೇಜಲ್ಲಿ ಅವನ ಫ್ರೆಂಡ್ಸ್ ಗ್ರೂಪ್ಗೆ ಆ ವಿಡಿಯೋನ ಶೇರ್ ಮಾಡಿದ್ದಾನೆ. ಅಷ್ಟು ಮಾತ್ರ ಗೊತ್ತಿದೆ ಅಷ್ಟೇ. ಅವನು ನಿಮ್ಮ ಹಳೆ ಸ್ಟೂಡೆಂಟ್ ಆಗಿದ್ದ, ಕಾಲೇಜ್ ಟಾಪರ್ ಅಂತ ಕೇಳ್ಪಟ್ಟೆ. ಖಂಡಿತವಾಗ್ಲೂ ಒಂದು ರೇವಾದಲ್ಲಿ ಆರ್ಕಿಟೆಕ್ಚರ್ ಮಾಡ್ತಾ ಇರೋದು, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಎಲ್ಲ ತೊಗೊಂಡಿದ್ದಾನೆ. ಅವನು ಆರ್ಟಿಸ್ಟ್ ಕೂಡ ಆಗಿದ್ದ, ಪೆನ್ಸಿಲ್ ಸ್ಕೆಚ್ ಆರ್ಟಿಸ್ಟ್ ಆಗಿದ್ದ, ತುಂಬ ಚೆನ್ನಾಗಿ ಎಲ್ಲರ ಆರ್ಟ್ನ ಮಾಡ್ತಾಯಿದ್ದ. ಆಮೇಲೆ ಸುಮಾರು ನ್ಯೂಸ್ 18 ಚಾನಲಲ್ಲೆಲ್ಲ ಅವನ್ನ ಇಂಟರ್ವ್ಯೂ ಕೂಡ ಮಾಡಿದರು, ಮನೆ ಮನೆ ಮೀನಾಕ್ಷಿ ಅನ್ನೋ ಪ್ರೋಗ್ರಾಮಲ್ಲಿ, ನ್ಯೂಸ್ ಫಸ್ಟ್ ಅವರು ಅವನು ಇದನ್ನೆಲ್ಲ ಇಂಟರ್ವ್ಯೂ ಕೂಡ ಮಾಡಿದರು. ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದ, ಕಾಲೇಜ್ ಟಾಪರ್ ಕೂಡ ಆಗಿದ್ದ. ಈಗ ಈ ರೀತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಏನು ಹೇಳ್ತಾರೆ? ತುಂಬ ನೋವಾಗ್ತಾ ಇದೆ ನಮಗೆ. ಯಾಕಂದರೆ ಮಕ್ಕಳು ಈ ಥರ ಪ್ರತಿಭಾವಂತ ವಿದ್ಯಾರ್ಥಿ
ಕಾಲೇಜ್ ಟಾಪರ್ ಆಗಿ ಈಗ ಮನೆಗೆ ಆಶ್ರಯ ಆಗಬೇಕಾಗಿತ್ತು. ಆಶ್ರಯ ಅವನೇ ಅವ್ರ ಮನೆಗೀಗ. ತಂದೆ ತಾಯಿ ತುಂಬ ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾರೆ. ಅವರು ಒಂದೊಂದು ರೂಪಾಯಿ ಕೂಡಿಟ್ಟು ಅವನ್ನ ಬೆಳೆಸ್ತಾ ಇದ್ರು. ಯಾರ್ದೋ ಕಾರಣಕ್ಕೆ ಏನಾಗಿದೆ ಅಂತ ನಮಗೂ ವಿಚಾರ ಗೊತ್ತಿಲ್ಲ. ಈ ಕ್ಷುಲ್ಲಕ ಕಾರಣಗಳಿಗೆಲ್ಲ ಮನನೊಂದು ಈ ಥರ ಮಾಡ್ಕೋಬಾರ್ದು ಅಂತ ನನ್ನ ಒಂದು ವಿನಂತಿ.